ದೇಶದೆಲ್ಲೆಡೆ ಇಂದು ವೈಭವ್ ಸೂರ್ಯವಂಶಿ ಬಗ್ಗೆ ಚರ್ಚೆ ನಡೆಯುತ್ತಿದೆ. ದೊಡ್ಡ ದೊಡ್ಡ ಬೌಲರ್ಗಳಿಗೂ ಅವನಿಗೆ ಬಾಲ್ ಹಾಕೋಕೆ ಭಯವಾಗುತ್ತಿದೆ. ಯಾರು ಈ ವೈಭವ್ ಸೂರ್ಯವಂಶಿ? ಅವರ ತಂದೆ ಸಂಜೀವ್ ಸೂರ್ಯವಂಶಿ ಅವರ ಕಥೆ ಏನು? ಬಿಹಾರದ ಸಮಸ್ತಿಪುರದ ಚಿಕ್ಕ ಹಳ್ಳಿಯಿಂದ ಬಂದ ಹುಡುಗ ಹೇಗೆ ದೇಶದ ಗಮನ ಸೆಳೆಯುವ ಎಂಬುದನ್ನು ನೋಡೋಣ. वैभव की कमाल की बैट स्पीड है. वैभव सूर्यवंशी को आप किस तरह से रोकेंगे? बुमराह, बोल्ट, हेजलवुड, रबाडा और चेन्नई की तरफ से खेलते हुए मैट हेनरी जैसे बॉलर ध्वस्त कर दिए हैं. ಬಿಹಾರದಲ್ಲಿ ಕ್ರಿಕೆಟ್ ಸೌಲಭ್ಯಗಳು ಬಹಳ ಕಡಿಮೆ. ಸರಿಯಾದ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಕೂಡ ಇಲ್ಲ. ಇತಿಹಾಸದಲ್ಲಿ ಕೇವಲ 3 ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿದ್ದು. एक अदद एसोसिएशन की मान्यता नहीं मिलने से बिहार के वो खिलाड़ी सूबे से बाहर नहीं जा पाते हैं जिनके अंदर क्रिकेट की प्रतिभा कूट कूट कर भरी है. 27 ಮಾರ್ಚ್ 2011 ವೈಭವ್ ಜನಿಸಿದರು. 4 ರಿಂದ 5 ವರ್ಷದ ವಯಸ್ಸಿನಲ್ಲಿ ಬ್ಯಾಟ್ ಹಿಡಿದು ಆಡುತ್ತಿದ್ದ ರೀತಿಯನ್ನು ನೋಡಿ ತಂದೆಗೆ ಆಶ್ಚರ್ಯವಾಯಿತು. ಮನೆ ಹತ್ತಿರವೇ ಒಂದು ಪಿಚ್ ಮಾಡಿ ಪ್ರತಿದಿನ ಅಭ್ಯಾಸ ಮಾಡಿಸಿದರು. ದೊಡ್ಡ ಹುಡುಗರನ್ನು ಕರೆಸಿ ಫಾಸ್ಟ್ ಬೌಲಿಂಗ್ ಮಾಡಿಸಿ ಅವರ ಖರ್ಚನ್ನು ತಂದೆಯೇ ಹೊತ್ತು. 7 ವರ್ಷದಲ್ಲೇ ವೈಭವ್ ದೊಡ್ಡವರ ಬೌಲಿಂಗ್ ಸುಲಭವಾಗಿ ಆಡುತ್ತಿದ್ದ. ಮೊದಲು ಸಮಸ್ತಿಪುರದಲ್ಲಿ ಕೋಚಿಂಗ್, ನಂತರ ಪಟ್ನಾದಲ್ಲಿ ಉತ್ತಮ ತರಬೇತಿ. 90 ಕಿಲೋಮೀಟರ್ ಪ್ರಯಾಣವನ್ನು ವಾರಕ್ಕೆ 3 ರಿಂದ 4 ದಿನ ಮಾಡುತ್ತಾ ಓದು ಮತ್ತು ಅಭ್ಯಾಸ ಎರಡನ್ನೂ ಸಮತೋಲನದಲ್ಲಿಟ್ಟು ತಾಯಿ ಬೆಳಗ್ಗೆ 2 ರಿಂದ 3 ಗಂಟೆಗೆ ಎದ್ದು ಸಿದ್ಧತೆ ಮಾಡುತ್ತಿದ್ದರು. ಮಗನ ತರಬೇತಿಗಾಗಿ ತಂದೆ ಕೆಲಸ ಬಿಟ್ಟು ಜಮೀನು ಕೂಡ ಮಾರಿದರು. ಈ ಕುಟುಂಬದ ತ್ಯಾಗದ ಫಲವಾಗಿ 11 ವರ್ಷದ ವಯಸ್ಸಿನಲ್ಲೇ ವೈಭವ್ ದೊಡ್ಡವರ ವಿರುದ್ಧ ರನ್ ಗಳಿಸಲು ಆರಂಭಿಸಿದ. ಒಂದು ಪಂದ್ಯದಲ್ಲಿ